ವೇದ ವಾಕ್ಯವನ್ನೆಲ್ಲ ಓದಿನ ಕನ್ನಡದಿ ಓದಿಸುವ ಬೇಹಾಮತಿಗೆಡಿಸಿರುವ ಸಾಧು ನಿಜಗುಣಿಗೆ ಮಣಿಯುವೆನೋ ಸಾಧು ನಿಜಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜದೋಳ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಮಗ ಜೀವರಿಗೆಲ್ಲ ಅದ್ವೈತ ಬೋಧಾಗಿ ಸುತ್ತಲನ್ನಾಗಿ ಕೈಲಾಸಿ ನಡೆಸಿದ ಸಿದ್ಧರುಡರಿಗೆ ನಗನಂತೆ ಸಿದ್ಧರುಡರಿಗೆ ನಗನಂತೆ ಬಾಳ ಬಲ ವೇದಾಂತ ಕೇಸರಿ ಬಾಳ ಗಜ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರ್ಪವೇ ಶಾಸ್ತ್ರಗಳು ಬಾಳ ಶಕ್ತಿಯ ಶುಭ ಗರ್ಜನೆ ಬಾಳ ಹೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಸ್ಥಾವರಂ ಜಂಗಮಂ ವ್ಯಾಪ್ತಂ ಯತ್ಕಿಂಚಿತ್ ಸಚರಾಚರಂ ತತ್ಪದಂ ದರ್ಶಿತಂ ಏನಂ ತಸ್ಮೈ ಶ್ರೀ ಗುರುವೇ ನಮಃ. ಸಿದ್ಧ ಸದ್ಗುರುಪಾದಾಬ್ಜಂ ಜನನೇ ಜನಕಸ್ತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ಸರಂ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಇಲ್ಲಿಯ ಪರ್ಯಂತರವಾಗಿ ಸಾಗಿ ಬಂದಂಥ ಶ್ರೀಮನ್ ನಿಜಗುಣ ಯೋಗಿಗಳ ರಚಿತವಾದ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 5ನೆಯ ಸಂಧಿ ಇಂದಿನ ಆಧಾರದ ವಿಷಯವಾಗಿದ್ದು, 4ನೆಯ ಸೂತ್ರದ ಯಾವ ಕೊನೆಯ 8 ಮತ್ತು 7, 8 ನುಡಿಯಲ್ಲಿ ಯಜ್ಞವಲ್ಕ್ಯ ಮಹರ್ಷಿಗಳು ಅತ್ಯಂತ ಉತ್ತಮವಾದ ಮಾರ್ಮಿಕವಾದ ಮಾತನ್ನು ಹೇಳಿದರು. ಇಲ್ಲಿಯವರೆಗೂ ಹೇಳಿದ್ದು ಮೈತ್ರ ನಿರ್ಗುಣ ಅಷ್ಟಾಂಗ ಯೋಗದ ಅಭ್ಯಾಸ. ಈ ರೀತಿ ಹೇಳಿದ್ದು ಯಾರಿಗೆ ತಿಳಿಯದಂಥ ಜೀವಿಗಳಾರ ಅಂಥವರಿಗೆ ಈ ಅಭ್ಯಾಸ ತಿಳಿಬೇಕಾಗಿದ್ರೆ ಅದಕ್ಕೆ ಪೂರ್ವದಲ್ಲಿ ಬೇಕಾಗಿರ್ತಕ್ಕಂಥ ಸಗುಣ ಅಷ್ಟಾಂಗವನ್ನು
ಗುರುವರರು ಸಂತೋಷದಿಂದ ಅಲಸದೆ ಬೋಧಿಸಬೇಕು ಅಂತ ಹೇಳಿದಾಗ ಅದನ್ನು ಕೇಳಿದಂಥ ಮೈತ್ರಾದೇವಿ ಮನಸ್ಸಿನಲ್ಲಿಟ್ಟುಕೊಂಡು ಈ ವಿಷಯವನ್ನು ಮುನಿಪತಿಯಾದ ಯಜ್ಞವಲ್ಕರಿಗೆ, ಹೇ ಮುನಿಶ್ರೇಷ್ಠರೇ, ಆ ಸಗುಣ ಯೋಗದ ಅಂಗಗಳೇನವ ಅವನಿಷ್ಟು ನನಗೆ ಹೇಳ್ರಿ ಅಂತ ಕೇಳಿದಾಗ ನಿಜಗುಣ ಯೋಗಿಗಳು ಆ ಮೈತ್ರಾದೇವಿಯ ಪ್ರಶ್ನೆಯನ್ನೇ ಬೀಜವನ್ನಾಗಿ ಮಾಡಿಕೊಂಡು 5ನೇ ಸಂಧಿಯ ಪರ್ಯಂತರವಾಗಿ ಅದರ ಉತ್ತರದ ಬೆಳೆಯನ್ನು ಹೇಳ್ತಾರೆ. ಉತ್ತರವನ್ನು ಹೇಳೋದು ಬೆಳೆ. ಇಲ್ಲಿ ಪ್ರಾರಂಭದಲ್ಲಿ ಒಂದು ತಿಳಿಯದಿದ್ದಾಗ ಇನ್ನೊಂದು ರೀತಿ ತಿಳಿಯದಿದ್ದಾಗ ಮತ್ತೊಂದು ರೀತಿ ತಿಳಿಯದೇ ಇದ್ದಾಗ ಮಗದೊಂದು ರೀತಿ ಅಂತ ಹೇಳಿದಾಗ ಅದೇ ಪ್ರಕಾರವಾಗಿ ಇಲ್ಲಿ ಸಗುಣ ಅಷ್ಟಾಂಗವನು ತಾನು ಮಾನಸದ ಆದಿಗಳ ಒಡನೊಂದಿ ಪೇಳುವನು ಕೇಳು. ಈಗ ನೀನು ಹೇಳು ಅಂತ ಹೇಳೋದಕ್ಕೆ ನಾನು ಹೇಳ್ತೇನೆ, ನೀನು ಕೇಳು. ಇದರಲ್ಲಿ ಏನು ಕೂಡಬೇಕಂದ್ರೆ 3 ಕೂಡಿದ್ದನ್ನು ಹೇಳ್ತೇನೆ. 3 ಕೂಡಿ ಮಾಡೋದಿಲ್ಲ. ಏನು ಕೊಡಬೇಕು? ಶರೀರ, ಪ್ರಾಣ ಮತ್ತು ಮನಸ್ಸು. ಇವು 3 ಸಂಬಂಧ ಅವ. ಇವು 3ಕ್ಕೆ ಸಂಬಂಧ ಈ ಯೋಗ. ಇಲ್ಲಿವರೆಗೆ ಹೇಳಿದ್ದು ಅದು ಮನೋ ಸಂಬಂಧ, ಅಲ್ಲಿ ಜ್ಞಾನ ಸಂಬಂಧ, ಅಲ್ಲಿ ತಿಳಿಯುವುದೊಂದೇ, ಇಲ್ಲಿ ಮಾಡುವುದಾದ. ಮಾಡಬೇಕಾದ್ರೆ ಇವು 3 ಕೂಡಬೇಕಾಗಿದೆ ತ್ರಿಪುಟಿಗಳು. ಅದಕ್ಕಾಗಿ ಗ್ರಂಥಕರ್ತರು ಪ್ರತಿಯೊಂದು ಸಂಧಿಯಲ್ಲಿ ಗ್ರಂಥವನ್ನು ಪ್ರಾರಂಭ ಮಾಡುವಾಗ ಮೊದಲೇ ಹೇಳಿವಿ, ಶ್ರೀ ಗುರು ಶಂಭುಲಿಂಗಾಯ ನಮಃ ಅಂದ್ರವರು. ಯಾರಿಗೆ ನಮಸ್ಕಾರ ಮಾಡಿದರು? ಶ್ರೀ ಗುರು ಅಂದರೆ ಪರಮಾತ್ಮ ಅಥವಾ ಗುರುನಾಥನಿಗೆ ಆತ ನಮಸ್ಕರಿಸಿ, ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣ ಧಾಮಂಗೆ ಸತ್ಯ ಚಿದ್ರೂಪಂಗೆ ಕಾಮಿತ ಜನ ಕಲ್ಪ ಭೂಜಂಗೆ ಶಂಭುವಿಗೆ ಆಮೋದದಿಂದ ವಂದಿಸುವೆನು ಅಂತ ಪ್ರತಿಯೊಂದು ಸಂಧಿಯಲ್ಲಿ ಇದನ್ನು ಹೇಳ್ತಾ ಬಂದಾರ. ಅದನ್ನೆಲ್ಲ ಕೇಳಿರಿ. ಸಂಕ್ಷಿಪ್ತ ಅಂದರೆ ಸಗುಣ ರೂಪದಿಂದ ಮತ್ತು ನಿರ್ಗುಣ ರೂಪದಿಂದ ಗುರುಗಳ ಸ್ತೋತ್ರವನ್ನು ಮಾಡ್ತಾರೆ. ಪರಮಾತ್ಮ ಹೇಗಿದಾನಂದ್ರೆ ಸಗುಣದಿಂದನೂ ಪರಮಾತ್ಮ, ನಿರ್ಗುಣದಿಂದನೂ ಪರಮಾತ್ಮ. ಮೊದಲು ಸಗುಣದಿಂದ ಶ್ರೀ ಅಂದರೆ ಷಡ್ಗುಣ ಐಶ್ವರ್ಯ ಸಂಪನ್ನ ಭರಿತನಾಗಿ ಆ 6 ಲಕ್ಷಣಗಳನ್ನು 2 ವಾಕ್ಯದಲ್ಲಿ ಸಂಕ್ಷಿಪ್ತ ಮಾಡಬೇಕಾಗಿತ್ತಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಸಗುಣದಿಂದ ನಾನಿಲ್ಲ ಗುರು. ಅಂಥ ಗುರುವಿಗೆ, ಯಾಕಂದ್ರೆ ನ ಗುರೋರ್ ಅಧಿಕಂ ಅಂತ ಸಗುಣದಲ್ಲಿದ್ದರೂ ಕೂಡ ಗುರುವಿಗಿಂತ ಶ್ರೇಷ್ಠವಾದವನು ಯಾರೂ ಇಲ್ಲಂತೂ ಅವರೇ ಹೇಳ್ಯಾರ. ಅಲ್ಲಿ ನಿರ್ಗುಣದಿಂದನೂ ಶ್ರೇಷ್ಠವಾದದ್ದು ಯಾವುದಿಲ್ಲ, ಸಗುಣದಿಂದಲೂ ಗುರುವಿನಕ್ಕಿಂತ ಜಗತ್ತಿನಲ್ಲಿ ಯಾವುದು ಶ್ರೇಷ್ಠ ಇಲ್ಲ. ಅಂತ ಮಹಾದೇವಂಗೆ, ದೇವತಾದಿಗಳಿಗೆ ಒಡೆಯನಾದಂಥ ಪರಮಾತ್ಮನಿಗೆ ಮತ್ತು ಎಲ್ಲರಿಗೂ ಒಡೆಯನಾದಂಥ ಗುರುನಾಥನಿಗೆ, ಸೋಮಂಗೆ ಅಂದರೆ ಕೂಡಿದದಕ್ಕೆ ಸೋಮಂಗೆ, ಚಂದ್ರನ ಧರಿಸಿದದಕ್ಕೆ ಪಾರ್ವತಿಯನ್ನ ಕೂಡಿದವನಾದ ಕಾರಣ ಉಪಾದಿಯಿಂದ ಸಗುಣ ಪರಮಾತ್ಮ, ಮತ್ತು ನಿರ್ಗುಣದಿಂದ ಸುಖಪೂರ್ಣ ಧಾಮಂಗೆ.
ಸುಖ ಅಂದರೆ ಪೂರ್ಣ ಆನಂದದಲ್ಲಿ ಇರುವಂಥವನು. ಪೂರ್ಣ ಆನಂದ ಯಾರ? ಬ್ರಹ್ಮಜ್ಞಾನಿನೇ. ಆತ್ಮ ಒಂದೇ ಪೂರ್ಣ ಆನಂದವಾಗಿರೋದು. ಅನಾತ್ಮ ಎಲ್ಲವೂ ಕೂಡ ಅಪೂರ್ಣವಾದ ಆನಂದದಲ್ಲಿ ಇರಬಹುದು, ಇಲ್ಲ ಅಪೂರ್ಣವಾದ ದುಃಖದಲ್ಲಿ ಇರಬಹುದು, ಅಥವಾ ಸುಖ ದುಃಖದ ಮಿಶ್ರದಲ್ಲಿ ಇರಬಹುದು ವಿನಃ ಪೂರ್ಣವಾದ ಆನಂದದಲ್ಲಿ ಇರುವುದಂದ್ರೆ ಅದು ಆತ್ಮ, ಅದು ಬ್ರಹ್ಮ, ಅದು ತಾನೇ ತಾನು. ಮತ್ತೆ ಹೀಗೆ ಸತ್ಯ ಚಿದ್ರೂಪಂಗೆ ಸತ್ಯಾತ್ಮಕನೂ ಹೌದು, ಸತ್ಯನೂ ಹೌದು, ಚಿದ್ರೂಪನೂ ಹೌದು. ಅಂದರೆ 14 ಲೋಕದ ಎಲ್ಲವನ್ನ ಅರಿಯುವಂಥ ಸಾಕ್ಷಿ ಚೈತನ್ಯ ಸ್ವರೂಪನು ಅಂತ. 14 ಲೋಕ ನಿನ್ನೆ ಹೇಳಿನದ್ರ ಬಗ್ಗೆ. ಹಾಗಾಗಿ ಮತ್ತೆ ಕಾಮಿತ ಜನ ಕಲ್ಪಭೂಜಂಗೆ. ಕಾಮಿತ ಜನ ಅಂದ್ರೆ ಕಲ್ಪವೃಕ್ಷ ಏನು ಬೇಡ್ತೀವಿ, ಬೇಡಿದಂಥವರಿಗೆ ಬೇಡಿದ್ದನ್ನ ಕೊಡುವಂತ ಶಕ್ತಿ ಕಲ್ಪವೃಕ್ಷಕ್ಕಾದ. ಈ ಲೋಕದ ವೃಕ್ಷಗಳಿಗಿಲ್ಲ, ಕಲ್ಪವೃಕ್ಷಕ್ಕೆ ಮಾತ್ರ ಸಾಧ್ಯ. ಹಾಗೆ ನೀನು ಭಕ್ತರು ಬೇಡಿದಂಥ ಇಷ್ಟಾರ್ಥವನ್ನು ಕೊಡುವಂಥ ಚಿಂತಕರಿಗೆ ಚಿಂತಾಮಣಿಯೂ ಹೌದು. ಭೋಗವನ್ನ ಬೇಡಿದರೆ ಭೋಗವನ್ನ ಕೊಡುವವನು, ಮತ್ತೆ ಜ್ಞಾನವನ್ನ ಬೇಕಿದ್ದರೆ ಜ್ಞಾನವನ್ನು ಕೊಡುವವನು. ಹೀಗೆ ನೀನು ಸ್ವಸ್ವರೂಪ ಅಪರೋಕ್ಷ ಜ್ಞಾನಿಗಳಿಗೆ ಸಮುದ್ರ ಪ್ರಾಯದಂತೆ. ಸಮುದ್ರ ಅಂದ್ರವರು ನದಿಯನ್ನೆಲ್ಲ ಹಳ್ಳನ್ನೆಲ್ಲ. ಯಾಕಂದ್ರೆ ಸಮುದ್ರ ಬಾಯಿ ತೆರೆದರೆ ಮುತ್ತು ರತ್ನಗಳೇ ಕಾಣಬಹುದು ಅಂತ ವಚನಕಾರ ಹೇಳ್ಯಾರ. ಅದೇ ಪ್ರಕಾರವಾಗಿ ನೀವು ಹೇಗೆ ಅಂದ್ರೆ ಬಾಯಿ ಬಿಚ್ಚಿ ಮಾತನಾಡಿದರೆ ನಿಮ್ಮ ಸ್ವರೂಪದ ಸಾಕ್ಷಾತ್ಕಾರವನ್ನ ನನಗೆ ಕೊಡುವಂತ ಸಾಮರ್ಥ್ಯವುಳ್ಳವರು, ದಯಪಾಲಿಸುವಂಥವರು. ಹಾಗಾಗಿ ನೀನು ಶ್ರೀಮದ್ ಅನಂತನು ವಿದ್ಯಾಮೂರ್ತಿ ಭಕ್ತ ಚಿಂತಾಮಣಿ ಸುಜ್ಞಾನ ಶರನಿಧಿ ತಾಮಸ ದೂರನು ಉತ್ತಮ ಯಜ್ಞವಲ್ಕ್ಯ ಮಹಾಮುನಿಪತಿ ದಯಾಪೂರ್ಣನು. ಅವ್ರು ಹೇಗಿದ್ರು ಅಂದ್ರೆ ಚಿಂತಾಮಣಿನ ಆಗಿದ್ರು. ತಾಮಸ ದೂರ ಅಂದ್ರೆ ಕತ್ತಲೆಯನ್ನ ಕಳೆಯಲಿಕ್ಕೆ ಸೂರ್ಯ ಇದ್ದಂತೆ, ಮುಮುಕ್ಷುಗಳ ಅಂತಃಕರಣದಲ್ಲಿ ಅಡಗಿದಂಥ ಮಹಾ ಅಜ್ಞಾನವೆಂಬ ಕತ್ತಲೆಯನ್ನ ಕಳೆಯುವಂಥ ಶಕ್ತಿ ಉಳ್ಳಂಥ ಮಹಾಪ್ರಕಾಶದ ಸೂರ್ಯ ಇದ್ದಂಗಂತ ತಾಮಸ ದೂರ. ಮತ್ತೆ ನೀನು ಹೇಗಿದ್ದಿ ಅಂದ್ರೆ ಸೂರ್ಯನ ಉಪಮಾನ 2 ಮುಡೆ ಕೊಡ್ತಾರ. ಸ್ವಲ್ಪ ವಿಚಾರ ಮಾಡಬೇಕು. ಯಾಕ್ರಿ ಅಂದ್ರೆ ಸೂರ್ಯ ಎಷ್ಟು ಕಾಲದಿಂದ ಈ ಜಗತ್ತಿನ ಕತ್ತಲೆಯನ್ನು ಕಳೀಲಿಕ್ಕೆ ತನ್ನ ಶಕ್ತಿ ಮೀರಿ ಕೆಲಸ ಮಾಡ್ತಾನಿಲ್ಲ. 1 ದಿನ ಅಲ್ಲ, 2 ದಿನ ಅಲ್ಲ, 2 ವರ್ಷ ಅಲ್ಲ, 100, 100, 1000, ಲಕ್ಷ, ಕೋಟಿ ವರ್ಷ ಅಲ್ಲ. ಎಂದು ಜಗತ್ತು ಸೃಷ್ಟಿಯಾಗದ ಅವತ್ತಿನಿಂದ ಇರುವಂತ ಕತ್ತಲೆಯನ್ನ ಕಳೀಲಿಕ್ಕೆ ಪೂರ್ವದಿಂದ ಪಶ್ಚಿಮದೆಡೆಗೆ ಹಗಲಿರುಳು ಸಂಚಾರ ಮಾಡ್ತಾನೆ ನೋಡ್ರಿ. ಬೆಳಗ್ಗೆ ಪೂರ್ವದಾಗಿರ್ತಾನ, ಸಾಯಂಕಾಲ ಪಶ್ಚಿಮಕ್ಕೆ ಹೋಗ್ತಾನ. ಯಾಕಂದ್ರೆ ಎಂದಾದರೂ ಸೂರ್ಯನಿಗೆ ಬೇಸರ ಬಂದದೇನು? 1 ದಿನ ಆದರೂ ದಣಿವಾಗದಂತ ಸೂರ್ಯ ಹೇಳೇನು ಜಗತ್ತಿಗೆ? ಆ ಪ್ರಕಾರ ಹೇಳಿ 1 ಕ್ಷಣ ಕಣ್ಣು ಮುಚ್ಚಿದಂದ್ರೆ ಲೋಕ ಅಲ್ಲೋಲ ಕಲ್ಲೋಲ ಆಗ್ತದೆ.
ಸಾಕಾಗಪ್ಪ ಸ್ವಲ್ಪ ವಿಶ್ರಾಂತಿ ಮಾಡ್ತೀನಿ ಅಂದ್ರೆ ಅಲ್ಲೋಲ ಕಲ್ಲೋಲ ಆಗ್ತದೆ. ಅದರಂತೆ ಗುರುಗಳಾದರೂ ಕೂಡ ತಾಮಸ ದೂರನೋ ಉತ್ತಮನೋ ಅಂತ. ಯಾಕಂದ್ರೆ ಯಾವತ್ತೂ ತನ್ನ ಬೆನ್ನನ್ನ ಬಿದ್ದಂಥ ಶಿಷ್ಯರ ಅಜ್ಞಾನವನ್ನು ಕಳೆಯಲಿಕ್ಕೆ ಆತ ಸೂರ್ಯನಂತೆ ಬೇಸರವಿಲ್ಲದೆ ದಯಾವಂತನಾಗಿ ಕರುಣಾವಂತನಾಗಿ ಆ ಕಾರ್ಯವನ್ನು ಮಾಡ್ತಾನ ಎಂದು ಸಾಕಾಗದಂತ ಬೇಸರ ಪಡಂಗಿಲ್ಲ ಅಂತ ಅರ್ಥ. ಹಾಗಾಗಿ ಅಂಥ ಉತ್ತಮ ಯಾಜ್ಞವಲ್ಕ್ಯಂದ್ರೆ ಯಾಕಂದ್ರು ಎಲ್ಲ ಮುನಿಗಳು ಇದ್ರೂ ಕೂಡ ಎಲ್ಲ ಮುನಿಗಳಲ್ಲಿ ಶ್ರೇಷ್ಠವಾದಂಥ ಮುನಿ. ಎಲ್ಲ ಮುನಿಗಳು ಆತಗೆ ನಮಸ್ಕಾರ ಮಾಡ್ತಿದ್ರು. ಅದೇ ಪ್ರಕಾರವಾಗಿ ಎಲ್ಲ ಮುನಿಗಳ ಧರ್ಮ ಪತ್ನಿಯರು ಕೂಡ ಮೈತ್ರಾದೇವಿಗೆ ನಮಸ್ಕಾರ ಮಾಡ್ಯಾರ. ಆ ಮುನಿಗಳ ಧರ್ಮ ಪತ್ನಿಯರು ಮೈತ್ರಾದೇವಿ ನಮಸ್ಕಾರ ಮಾಡ್ಯಾರ. ಉಳಿದೆಲ್ಲ ಮುನಿಗಳು ಯಾಜ್ಞವಲ್ಕರಿಗೆ ನಮಸ್ಕಾರ ಮಾಡ್ಯಾರ. ಅಂದ್ರೆ ಎಲ್ಲ ಸ್ತ್ರೀಯರಲ್ಲಿ ಮೈತ್ರಾದೇವಿ ಶ್ರೇಷ್ಠ ಅಂತ ಅರ್ಥ ಆಯ್ತು. ಎಲ್ಲ ಮುನಿಗಳಲ್ಲಿ ಯಾಜ್ಞವಲ್ಕ ಮುನಿಗಳು ಶ್ರೇಷ್ಠ ಅಂತ ಇಲ್ಲೇ ಅರ್ಥ ಆಯ್ತಲ್ಲ. ಅದೇ ರೀತಿ ಎಲ್ಲ ಗುರುಗಳಲ್ಲಿ ಸದ್ಗುರು ಅನ್ನುವಂಥ ಒಬ್ಬ ಮಹಾಪುರುಷ ಶ್ರೇಷ್ಠ. ಯಾಕಂದ್ರೆ ಅಜ್ಞಾನಿನೇ ಇರಲಿ, ಸುಜ್ಞಾನಿನೇ ಇರಲಿ, ಭಕ್ತನೇ ಇರಲಿ, ಬಲ್ಯದನೇ ಇರಲಿ, ಜಗತ್ತಿನ ಎಲ್ಲರೂ ಕೂಡ ಎಲ್ಲರ ಕಡೆಯಿಂದ ನಮಸ್ಕಾರವನ್ನು ಮಾಡಿಸಿಕೊಳ್ಳುವಂಥ ಶಕ್ತಿ ಪರಮಾತ್ಮಗಾದಿಲ್ಲ. ಎಲ್ಲರೂ ನಮಸ್ಕಾರ ಮಾಡ್ತಾರಿಲ್ಲ. ಅದರಂತೆ ಸದ್ಗುರು ಎಲ್ಲರ ಕಡೆಯಿಂದ ಪೂಜಿಸಿಕೊಳ್ಳಲಿಕ್ಕೆ ಅಥವಾ ಸ್ತುತಿಯನ್ನು ಮಾಡಿಸಿಕೊಳ್ಳಲಿಕ್ಕೆ ಅಥವಾ ಅಂಥವನನ್ನು ಕುರಿತು ಸ್ತೋತ್ರವನ್ನು ಮಾಡಲಿಕ್ಕೆ ಯೋಗ್ಯವಾದ ಪುರುಷ ಅಂತ. ಯಾರು ಅಂತ ಸದ್ಗುರು ಅಂತ. ಹಾಗಾಗಿ ಆವತ್ತಿನಿಂದ ಹುಟ್ಟಿದ್ದೇನಂತೆ ಗುರುಪಾದ ಪೂಜೆ ಮಾಡು. ಅವಾಗಿನಿಂದ ಹುಟ್ಟೋದು, ಈಗಿಂದ ಅಲ್ಲ ಅದು. ಯಾಕೆ ಬೇರೆ ಬೇರೆ ಬಹಳ ಮಂದಿ ಇದ್ರಲ್ಲ, ಅವ್ರ ಪಾದ ಪೂಜೆ ಯಾಕೆ ಮಾಡೋದು ಬಿಟ್ಟು ಗುರುವಿಗೆ ಮಾಡ್ತಾರೋ ನೀವು? ಯಾಕಂದ್ರೆ ಗುರು ಅಗ್ರಗಣ್ಯನು, ಶ್ರೇಷ್ಠವಾದವನು. ಹಾಗಾಗಿ ಮತ್ತು ಅವತ್ತಿಗೆ ಏನಾದ ಉದ್ದೇಶ ಅಂದ್ರೆ ಒಂದೇ ಒಂದು ಉದ್ದೇಶ, ದಯಾಳತ್ವ. ದಯಾಳತ್ವ ಯಾರ ಮೇಲೆ ಅದ? ಕೃಪೆ ಯಾರ ಮೇಲೆ ಅದ? ದಯಾಳತ್ವ ಅಂದ್ರೆ, ಕೃಪೆ ಅಂದ್ರೆ, ಕರುಣೆ ಅಂದ್ರೆ ಒಂದೇ. ಪರ ದುಃಖ ನಿವಾರಕ ಕೃಪ ಅಂದ್ರು. ಬೇರೆಯವರ ದುಃಖವನ್ನ ಕಳೆಯಲಿಕ್ಕೆ ಸತತವಾಗಿ ಯಾರು ಪ್ರಯತ್ನ ಮಾಡ್ತಾರ ಆ ಪ್ರಯತ್ನಕ್ಕೇನೆಂದ್ರು ಅಲ್ಲಿ ದಯಾಳತ್ವ ಅಂದ್ರೆ ಕೃಪೆ ಅಂದಾರ. ನಮ್ಮ ಮೇಲೆ, ನಮ್ಮ ಸಂಸಾರದ ಮೇಲೆ, ನಮ್ಮ ಹೆಂಡರ ಮಕ್ಕಳ ಮೇಲೆ ನಮ್ಮ ಕೃಪೆ ದಯಾಳತ್ವ ಇರೋದು ಎಲ್ಲದಕ್ಕಾದ. ಎಲ್ಲದಕ್ಕಂದ್ರೆ ಪ್ರಾಣಿಗಾದ, ಪಕ್ಷಿಗಾದ. ಒಂದು ಹಂದಿ ಇಲ್ಲಾದ್ರೂ ಮರಿ ಆಗ್ತು, ಒಂದು ನಾಯಿ ಏನಾದ್ರೂ ಮರಿ ಆಗ್ತಂದ್ರೆ ತಾನು ಎಲ್ಲವನ್ನ ಹಸಿವು ನಿದ್ರೆಯನ್ನ ತ್ಯಾಗ ಮಾಡಿ ತನ್ನ ಮರಿಗಳ ರಕ್ಷಣೆಗಾಗಿ ಹಂದಿ ನಾಯಿ ಕೂಡ ಪ್ರಯತ್ನ ಮಾಡ್ತದ. ಸುಮ್ಮನೆ ಮಾಡ್ತದೇನ ಅದು? ಅವು ಮರಿಗಳ ಮೇಲೆ ದಯಾಳತ್ವ, ಅದಕ್ಕೆ ಕೃಪೆ ಅದ, ಅದಕ್ಕಷ್ಟು ಪ್ರಯತ್ನ ಮಾಡ್ತದಿಲ್ಲ. ಅದು ಯಾರು ಮಾಡಿತು? ಹಂದಿ ತನ್ನ ಮಕ್ಕಳಿಗಾಗಿ, ನಾಯಿ ತನ್ನ ಮರಿಗಳಿಗಾಗಿ ಮಾಡ್ತೀವಿ, ಅನ್ಯ ಮರಿಗಳಿಗೆ ಮಾಡಲಿಲ್ಲ. ಇಲ್ಲಿ ಕೂಡ ಮಹಾತ್ಮರಾದವರು ತನಗಾಗಿ, ತಮ್ಮವರಿಗಾಗಿ ಬಹಳ ಕೃಪೆಯನ್ನ, ದಯಾಳತ್ವ, ಕರುಣೆಯನ್ನ ಬೀರ್ತಾರೆ. ಅಂದ್ರೆ ಅದು ಯಾವುದಕ್ಕೆ ಸಂಬಂಧ? ಅವೆರಡಕ್ಕೆ ಸಂಬಂಧ ಅಷ್ಟೆ. ಅವೆರಡಕ್ಕೆ ಅವನು ಮಾಡ್ತಾವಲ್ಲ, ಏನು ದೊಡ್ಡ ವಿಷಯ.
ಇದು ಹೇಳಿಲ್ಲ ಮಹಾತ್ಮರು. ಪರದುಃಖ. ಪರದುಃಖ ಅಂದ್ರೆ ಏನಾದ್ರಿ? ಎಲ್ಲರಿಗೂ ದುಃಖ, ಎಲ್ಲರಿಗೂ ಮರಣ ದುಃಖ ನೋಡ್ರಿ. ಎಲ್ಲರಿಗೂ ಹುಟ್ಟಿ ಬಂದಂತ ಪ್ರತಿಯೊಂದು ಜೀವಿ ಕೂಡ ಯಾವ ಯಾವ ದುಃಖ ಒಬ್ಬರಿಗೆ ಎದ್ದದ್ದು ಇನ್ನೊಬ್ಬರಿಗೆ ಇರ್ಲಿಕ್ಕಿಲ್ಲ. ಕೆಲವರಿಗೆ ಉಣ್ಣುವ ಚಿಂತೆ, ಕೆಲವರಿಗೆ ಉಡುವ ಚಿಂತೆ, ಕೆಲವರಿಗೆ ಇಡುವ ಚಿಂತೆ, ಕೆಲವರಿಗೆ ಹೆಂಡಿದ ಚಿಂತೆ, ಕೆಲವರಿಗೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಮರಣ ಚಿಂತೆ. ಇಂಥ ಹಲವು ಚಿಂತೆಗಳಲ್ಲಿ ಇರ್ಪಂಗೆ ಎಂತೊಲಿವನು ಅಂತ ಅವರಂದ್ರು. ಆದ್ರೆ ಈ ಚಿಂತೆಗಳೇನು ಇಲ್ಲಿವರೆಗೆ ಹೇಳ್ತಾ ಬಂದೇವಲ್ಲ, ಒಬ್ಬರಿಗೆ ಇದ್ದಿದ್ದು ಒಬ್ಬರಿಗಿಲ್ಲ. ಹೌದಲ್ರಿ? ಮದುವೆ ಆಗ್ಲಾರ್ದವನಿಗೆ ಆ ಬದುಕಿನ ಚಿಂತೆ ಇರ್ತದ. ಮಕ್ಕಳು ಯಾರಿಗಾಗಿಲ್ಲ, ಆಕೆ ಒಬ್ಬಕ್ಕಿಗೆ ಮಕ್ಕಳ ಚಿಂತೆ ಇರ್ತದ. ಯಾವನಿಗೆ ಬಡತನ ಅದ ಅವನಿಗೊಬ್ಬನಿಗೆ ಉಣ್ಣುವ ಚಿಂತೆ ಇರ್ತದ. ಹೌದಲ್ರಿ? ಎಲ್ಲರಿಗೆ ಸಮವಾದ ಚಿಂತೆಗಳು ಇವು ಯಾವುವು ವಿಷಮ ಸಮವಾದ ಚಿಂತೆಗಳಲ್ಲ. ಅದು ಸಮವಾದದ್ದು ಎರಡಾವಲ್ಲ. ವಿಷಮ ಸಂಸಾರ ಅಂದಲ್ಲಿ ಎರಡು ಬರ್ತಾವ. ಒಂದಿರದ ಮರಣ ಅನ್ನುವಂಥದ್ದು ಎಲ್ಲರಿಗೂ ಸಮಾದಿಲ್ಲ. ಮರಣ ಎಲ್ಲರಿಗೂ ಸಮಾದ. ಮತ್ತೆ ಅದರೊಳಗ ಮರಣ ಇಲ್ಲದ್ದು ಒಂದು ಎಲ್ಲರಲ್ಲಿ ಸಮಾದ. ತತ್ವಮಸಿ ಮಹಾವಾಕ್ಯ ಕೇಳ್ತದದು. ಮರಣ ಇಲ್ಲದ್ದು ಎಲ್ಲರಲ್ಲೂ ಒಂದಾದಿಲ್ಲ, ಮರಣ ಇದ್ದದ್ದು ಎಲ್ಲರಲ್ಲೂ ಒಂದಾದ. ಎರಡಾವ. ಅದಕ್ಕಾಗಿ ಈ ಚಿಂತೆ, ಮರಣ ಚಿಂತೆ ಏನದಲ್ಲ, ಸಾವು ಇರಲಾರ್ದ ನೀನು ಸಾಯುತ್ತೇನೆ ಅನ್ನುವ ಚಿಂತೆಯನ್ನು ಮಾಡ್ತದಲ್ಲ, ಆ ಮರಣ ದುಃಖವನ್ನ ನಿವೃತ್ತಿ ಮಾಡುವುದೇ ಇಲ್ಲಿ ಸದ್ಗುರುಗಳ ಕೃಪೆ. ಅದರ ಮೇಲೆ ಇಟ್ಟರು. ಅತ್ಯಂತ ದುಃಖ ಅವರು. ಸಾಮಾನ್ಯ ಹೋಗ ಅಂತಾರ ಅವರು. ನಮ್ಮ ಅಂಗಡಿ ಬರ್ಬೇಕಾದ್ರೆ ದೊಡ್ಡ ಸಾಹುಕಾರ ಬರ್ಬೇಕನ್ನಂಗಿಲ್ಲ. ಏನು ಕಾಯಿಪಲ್ಲೆ ವ್ಯಾಪಾರ ಮಾಡಿದ್ದೆ ನೀನು? ಬಂಗಾರದ ಅಂಗಡಿಗೆ ಹೋಗಿ ಅಲ್ಲಿ ಕುಂತು ಬಟ್ಟೆ ವ್ಯಾಪಾರ ಮಾಡಿದಂಗೆ, ಉಳ್ಳಾಗಡ್ಡೆ ವ್ಯಾಪಾರ ಮಾಡಿದಂಗೆ, ಈಗ ಇಷ್ಟು ಕಡಿಮೆ ಕೊಡ್ರಿ ಇಷ್ಟು ಕಡಿಮೆ ಕೊಡ್ರಿ ಅಂದ್ರೆ ಅವ್ರು ಏನಂತಾರ? ಎಂದನ ಬಂದಿದ್ದೆ ಬಂಗಾರದ ಅಂಗಡಿಗೆ, ಇಲ್ಲ ಇಲ್ಲಿ ಒಂದೇ ರೇಟು, ಬೇಕಾದ್ರೆ ತಗೋಬೇಕು, ಸಾಕದಿಲ್ಲ ಹೋಗಂತಾರ. ಅದಂಗೆ ಇಲ್ಲಿ ಯಾರು ಅಂದ್ರೆ ಉತ್ತಮ ಅಧಿಕಾರಿಗಳು. ಅವರಿಗೆ ಕನಿಷ್ಠ ಅಧಿಕಾರಿಗಳನ್ನು ಕೂಡ ಉತ್ತಮ ಏನು ಹೇಳ್ಯಾರ ಮಹಾತ್ಮರು, ಕನಿಷ್ಠ ಅಧಿಕಾರಿಗಳನ್ನ ಮಧ್ಯಮ ತರದು, ಮಧ್ಯಮ ಅಧಿಕಾರಿಗಳನ್ನ ಉತ್ತಮಕ್ಕೆ ತರದು, ಉತ್ತಮ ಅಧಿಕಾರಿಗಳನ್ನ ಉತ್ತಮೋತ್ತಮರನ್ನಾಗಿ ಮಾಡುವುದೇ ಸದ್ಗುರುಗಳ ಕೃಪೆ. ಸದ್ಗುರುಗಳ ಕೃಪೆ ಅದು. ಹಾಗಾಗಿ ಇಂಥ ಗುಣಗಳಿದ್ದು ಸರ್ವರ ಭೌದುಕ್ಕ ರೂಪ ಪಾರಾಗಲಿ ಎಂಬುವುದೇ ಅವರ ಕರುಣೆ. ನೋಡು, ಭವದುಃಖ ಇದರಿಂದ ಉದ್ಧಾರ ಆಗಲಿ. ಹೀಗೆ ಇವು ಸಾಮಾನ್ಯ ಗುಣಗಳನ್ರಿ, ಇವು ಅಸಾಮಾನ್ಯ ಗುಣ ಅಂತಾರೆ. ಇವು ಸಾಮಾನ್ಯ ಗುಣಗಳಲ್ಲಿ ಅಸಾಮಾನ್ಯ ಗುಣಗಳು. ಅಂಥವರೇ ಮಾತ್ರ ಯಾವ ಭಕ್ತನನ್ನಾಗಲಿ ಭವ್ಯನ್ನಾಗಲಿ ಉದ್ಧಾರ ಮಾಡಲಿಕ್ಕೆ ಸಮರ್ಥ ಅವನೇ ಆಗ್ತಾನೆ ವಿನ ಅವನೇ ಅಸಮರ್ಥನಾಗಿದ್ರೆ ನಿನ್ನ ಸಮರ್ಥನಾಗಿ ಮಾಡುವ ಶಕ್ತಿ ಎಲ್ಲಿಂದ ಬರ್ತದೆ? ಶ್ರೀಮಂತನೇ ಬಡವ ಸಾಲ ಕೊಡ್ತಾನೆ, ಹೌದು. ಯಾವ ಅನ್ನವನ ಉಳ್ಳವನೇ ಅನ್ನದಾನವನ್ನು ಮಾಡ್ತಾನಿಲ್ಲ. ತನಗೆ ತಿನ್ನಕ್ಕಿಲ್ಲ ಅಂದ್ರೆ ಇನ್ನೊಬ್ಬರಿಗೆ ಚಾಪಿ ಹಾಕಿ ಅಡಿಗೆ ಮಾಡಿ ಉಣಿಸ್ತಾನೆ ಅವನು. ಯಾರು ಶ್ರೀಮಂತರಾರ ಅವರೇ ಬಡವರನ್ನ ಉದ್ಧಾರ ಮಾಡೋ ಶಕ್ತಿ ಅದ.
ಅದರಂತೆ ಅಸಮರ್ಥರು ಯಾರ ಜಗತ್ತಿನಲ್ಲಿ ಅಂದರೆ ಭವದುಃಖದಲ್ಲಿ ಬಿದ್ದವರು ಎಲ್ಲರೂ ಅಸಮರ್ಥರೇ. ಭವದುಃಖದಲ್ಲಿ ಯಾರು ಬಿದ್ದೀವಿ, ನಾವು ಸಾಯ್ತೀವಿ ಅಂತ ದುಃಖದಾಗ ಯಾರು ಬಿದ್ದೀವಿ ಅವರೆಲ್ಲರೂ ಅಸಮರ್ಥರೇ. ಇಂಥ ಅಸಮರ್ಥರನ್ನ ಪಾರು ಮಾಡಬೇಕಾಗ್ಯದಲ್ಲಪ್ಪ. ಬಾವಿಯಲ್ಲಿ ಬಿದ್ದರೆ ಕೈ ಕಾಲು ಏನಾನ ಮಾಡಿ ಪ್ರಯತ್ನ ಮಾಡಿ ಹಗ್ಗ ಹಾಕನ ಪಾರು ಮಾಡಕ್ ಬರ್ತದ. ಹಳ್ಳದಾಗ ಬಿದ್ದರೂ ಬರ್ತದ, ನದಿಯಲ್ಲಿದ್ದರೂ ಸಣ್ಣ ಯಾವುದನ್ನ ಪುಟ್ಟಿ ಹೋಗಿ ಬರ್ತದ. ಸಮುದ್ರದಾಗ ಬಿದ್ದರೆ ಉದ್ಧಾರ ಮಾಡಕ ನಿನಗೆ ದೋಣಿನೇ ಬೇಕು, ಹಡಗ ಬರ್ಬೇಕು. ಈಜುಗಾಯಿ ಹಗ್ಗ ಇದರಿಂದ ಜಗ್ಗಿ ಹೊರಗೆ ತರಕಾಗ್ತದೆ, ಹಡಗನೇ ಬೇಕು ನೋಡಿ. ಅದೇ ಪ್ರಕಾರವಾಗಿ ಭವರೋಗದಿಂದ ಬಳಲುವಂತ ಜನರಿಗೆ ಸಮರ್ಥನಾದಂಥ ಒಬ್ಬ ಸದ್ಗುರು ಬೇಕು ಅಂತ. ಅದಕ್ಕೆ ಅಸಾಮಾನ್ಯ ಅಂತಾರೆ. ಹಡಗಿನಲ್ಲಿದ್ದಂಥ ಸಾಮರ್ಥ್ಯ ನದಿಯಲ್ಲಿ ಓಡುವ ಡೋಣಿಗೆ ಅದೇನು ಇಲ್ಲಲ್ಲ. ಹಡಗಿನ ಸಾಮರ್ಥ್ಯ ಏನದ, ಈ ಡೋಣಿಯ ಸಾಮರ್ಥ್ಯ ಏನದ. ಅದರಂತೆ ಇಲ್ಲಿ ಅನುರಾಗದಿಂದೇ ತನ್ನಿ ಇನಿಯಳ ಮನ ಹೌದೆನೆ ಸಗುಣ ಅಷ್ಟಾಂಗ ಯೋಗದ ಯುನಿತ ವೇದ ಆಗಮಾದಿಗಳು ಅನುಮತವಾಗಿ ಮುನಿಜನರು ಒಪ್ಪೆ ಪೇಳಿದನು ಎಂತು. ಮಹಾತ್ಮ ಒಂದು ಸಲ ಮಾತು ಕೊಟ್ರಂದ್ರೆ ಸಾಮಾನ್ಯರಾಕ ಅವರ ಸಮಾನವಾದಂಥ ಇನ್ನೊಬ್ಬ ಮಹಾತ್ಮ ಕೂಡ ಅಲ್ಲ ಅಂತ ಅನ್ನಂಗಿಲ್ಲ. ಅಜ್ಞಾನಿಗಳು ಅಲ್ಲನದಲ್ಲ, ವೇದಾನುಮತ ಮತ್ತೆ ಆಗಮಾದಿಗಳ ಅನುಮತವಾಗಿ ಅಂಥವರ ಸಹಮತವಾಗಿ ಏನು ತಿಳ್ಕೊಂಡಾರ ಅಂತ ತಿಳಿದಂಥವರು ಒಪ್ಪುವಂಗ ನಾನು ನಿನಗ ಹೇಳುತ್ತೇನೆ. ಯಾವ ರೀತಿ ಮುಂದೆ ಹೇಳೋ ಪ್ರಕಾರ ಹೇಳ್ತೀನಿ ಕೇಳು. ಎಂತು ಅಂದ್ರೆ ಇನ್ನು ಹೇಳಿಲ್ಲ, ಮುಂದೆ ಹೇಳ್ತಾರೆ. ಹೇಗೆ ಹೇಳ್ತೀನಿ ಅಂದ್ರೆ ಅನುರಾಗದಿಂದ ಬಹಳ ಪ್ರೀತಿಯಿಂದ ತನ್ನ ಹೆಂಡತಿಯ ಮನಸ್ಸಿಗೆ ಹೌದನಂಗ ಹೆಂಗೆ ಹೇಳ್ತೀನಿ ಅಂದ್ರೆ, ನಿಜಗುಣ ಶಿವಯೋಗಿಗಳು ಶಂಭುಲಿಂಗನ ಬೆಟ್ಟದಲ್ಲಿ ಶಾಸ್ತ್ರಗಳನ್ನು ರಚನೆ ಮಾಡುವಾಗ ಸಾಕ್ಷಾತ್ ಶಂಭುಲಿಂಗನೇ ತಲೆದೂಗಿ ಪರಮಾತ್ಮನೇ ಆ ಗ್ರಂಥಗಳನ್ನ ಹೌದು ಹೌದಂತ ತಲೆದೂಗುವಂಗೆ ಹೆಂಗ ಬರೆದರ, ಅದರಲ್ಲಿ ನಾನು ಈಗ ಸಗುಣ ಯೋಗವನ್ನು ಹೇಳಂತಿದ್ದೆಲ್ಲ ಅದನ್ನು ಕೂಡ ಮುನಿಜನರು ಒಪ್ಪೆ, ಅವರು ಒಪ್ಪಿ ಹೌದನಂಗ ಅವರಿಗೆ ಹೌದಾ ಇರಬೇಕು, ನಿನ್ನ ಮನಸ್ಸಿಗೆ ತಿಳಿದಿರ್ಬೇಕು. ಅವರೇನು ಹೌದಂದ್ರು ನಿನ್ನ ಮನಸ್ಸಿಗೆ ತಿಳಿಲಂದ್ರೆ ವ್ಯರ್ಥ ಅಂತ. ಅದು ನಿನ್ನ ಮನಸ್ಸೇನ ಹೌದಂತು ಅವ್ರಿಗೆಲ್ಲ ಅನಿಸಿದ್ರೆ ಅವು ಎರಡು. ಈ ಒಂದು ನೋಟು ಸರಿಯಾಗಿ ನಡೀತದ ಜಗತ್ತಿನಲ್ಲಿ ಯಾರ ಭಯ ಎಲ್ಲ ಭೀತಿ ಇಲ್ಲ. ನೋಟಿಗೆ ಭಯ ಎಲ್ಲ ಭೀತಿ ಇಲ್ಲ, ಕಳ್ಳಗನ ಭಯ ಭೀತಿ ಅದ. ನೋಟು ಜೋಬಾಗ ಅದ, ಕಳ್ಳಗ ಭಯ ಭೀತಿ ಅದ. ನೋಟು ಮನೆಗ ಅದ, ಶ್ರೀಮಂತಗ ಅವನಿಗೂ ಭಯ ಭೀತಿ ಅದ. ಆ ನೋಟಿಗೆ ಮಾತ್ರ ಭಯ ಎಲ್ಲ ಭೀತಿ ಇಲ್ಲ. ಯಾಕಂದ್ರೆ ಅದು ಒರಿಜಿನಲ್ ಅದ. ಯಾರ ಕೈಗಿದ್ರು ಒರಿಜಿನಲ್ಲೇ, ಮನೆಗಿದ್ರು ಒರಿಜಿನಲ್. ಡೂಪ್ಲಿಕೇಟ್ ಆದ್ರೆ ಭಯ ಇರ್ತಿತ್ತು. ಕಳ್ಳನ ಕೈಗೆ ಹೋದನು ಅದು ಒರಿಜಿನಲ್ ಅದ. ನೋಟಿಗೆ ಭಯ ಇಲ್ಲ, ಕಳ್ಳಗೆ ಭಯ ಆಗ್ತದೆ. ಇಲ್ಲಾಂದ್ರೆ ಶ್ರೀಮಂತಿಗೆ ಭಯ ಆಗ್ತದೆ. ಅದೇ ಪ್ರಕಾರವಾಗಿ ನಿನ್ನ ಮನಸ್ಸು ಅಹೋದಿಂದಿರಬೇಕು ಮತ್ತು ಮುನಿಜರು ಒಪ್ಪುವಂಗಿರಬೇಕು. ಆ ಪ್ರಕಾರವಾಗಿ ನಾನು ನಿನಗೆ ವೇದ ಆಗಮ ಮುನಿಜರರ ಒಪ್ಪುವ ಮತ್ತು ನಿನ್ನ ಮನಸ್ಸು ಹೌದನಂಗೆ ಹೇಳತ್ನಂದ್ರೆ ನೋಡ್ರಿ,
ಎಷ್ಟು ಪ್ರಮಾಣ ಕೊಟ್ಟು ಹೇಳ್ತಾರೆ ಮಹಾತ್ಮರ. ಹೇಗೆಂದ್ರೆ ಇಲ್ಲಿ ಯಮ ನಿಯಮಗಳ ಆಸನ ಪ್ರಾಣ ಸ್ವಯಂ ಪ್ರತ್ಯಾಹಾರ ಧಾರಣೆಗಳ ಯುಮಳ ತಧ್ಯಾನ ಸಮಾಧಿಗಳ ಇರುವನು. ಈ ಕ್ರಮದಿಂದ ನಾ ಪೇಳುವನು ನೀನಾಲಿಸು. ಪೇಳುವನು ಆಲಿಸು ನೀರೇ. ಹೇ ಮೈತ್ರ ಕೇಳು. ಇಲ್ಲಿ 8 ಅಂಗಗಳನ್ನು ಹೆಸರು ಹೇಳಿದರು. ಅಲ್ಲಿ ಹೆಂಗ ಸಗುಣದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಹೇಳಿದಂಗ ಇಲ್ಲಿ ನಾಮ ಸಂಕೇತವನ್ನ ಹೇಳಿ ಅವುಗಳನ್ನ ನಾನು ಮುಂದೆ ಯಮ ಸಗುಣ ಯೋಗದ ಹೇಗೆ, ನಿಯಮ ಅಂದರೆ ಹೇಗೆ ಸಾಧಿಸಬೇಕು, ಅವುಗಳ ಮಾಡಬೇಕು ಅನ್ನುವುದನ್ನು ಹೇಳುತ್ತೇನೆ ಕೇಳು. ಈ ಕ್ರಮದಿಂದ ಮತ್ತಿಲ್ಲಿ ಯಮ ಒಂದು ಹೇಳಿ ನಾನೇನು ಧ್ಯಾನಕ್ಕೆ ಹೋಗಂತ ಹೇಳಂಗಿಲ್ಲ, ಅಲ್ಲಿ ಯಮ ಬಿಟ್ಟೆ ನಿಯಮ ಹೇಳಿ ಸಮಾಧಿ ಹೇಳಂಗಿಲ್ಲ. ಕ್ರಮದಿಂದ ಹೇಳ್ತಂತಾರ ಅವರು. ಕ್ರಮದಿಂದ ಮಾಡವಲ್ಲಿ ಇವು. ಅದನ್ನ ಎಲ್ಲಿ ಬಿಡುವ ಶಾಸ್ತ್ರ ಯಾರೇ ಹೇಳ್ರಿ ಜ್ಞಾನಿಗಳು ಯಾವಾಗಲೂ ಅವರು ಸರಿಯಾಗಿ ಹೇಳ್ತಾರೆ. ನಮ್ಮನ್ನ ಅಲ್ಪಜ್ಞಾನಿ ನಮ್ಮಂಥವ್ರನ್ನ ಉದ್ಧಾರ ಮಾಡಕ್ ಬಂದವರು ಅವ್ರ ಹೆಂಗ ಅಕ್ರಮ ಹೇಳ್ಕೋತಾರೆ ಏನವ್ರು ಕ್ರಮವನ್ನೇ ಹಿಡಿದು ಹೋಗ್ತಾರ. ಅದಕ್ಕೆ ಇಲ್ಲಿ ಯಮ ಅಂದ್ರೆ ಏನು ಅಂದ್ರೆ ಇಲ್ಲಿವರೆಗೂ ಆವೃತ್ತಿ ಪರವಾಗಿರ್ತಕ್ಕಂಥದ್ದು. ಆವೃತ್ತಿ ಬೇರೆ, ಅದನ್ನ ನಿವೃತ್ತಿ ಬೇರೆ. ಆವೃತ್ತಿ ಅಂದ್ರೆ ಪಾಪಗಳಿಂದ ದುರ್ಗುಣಗಳಿಂದ ಮುಚ್ಚವ ನಮ್ಮ ಒಳಗೆ. ಅದನ್ನ ಏನ್ ಮಾಡಬೇಕು, ಮತ್ತೆ ಅದ್ರಾಗ ಹೋಗಿ ಡಸ್ಟ್ಬಿನ್ ತುಂಬಿದ, ಈಗ ಹೋಗಿ ಆಯಮ್ಮ ಕಸ ಹಾಕಿಲ್ಲ ತುಂಬಿದ ಅಂದ್ರೆ ನಾಳೆಗೆ ಫೋನ್ ಮಾಡ್ತಾರೆ, ಟ್ರ್ಯಾಕ್ಟರ್ ಬರ್ತದೆ ಖಾಲಿ ಮಾಡ್ತದೆ. ಮತ್ತೆ ತುಂಬಿದ್ದನ್ನು ನೋಡಿ ಮತ್ತೆ ಯಾರನ್ನ ಹಾಕಕ್ ಹೋಗಿ ಹಾಕಿದ ಮೇಲೆ ಯಪ್ಪ ಇದು ಟ್ರ್ಯಾಕ್ಟರ್ ಬರೋದು ಬೇಡ, ನಾವಿನ್ನ ಕಸ ಹಾಕ್ತೀವಿ ಅಂತ ಹೇಳ್ತಾರೇನು. ಅದೇನದ ಖಾಲಿ ಮಾಡ್ರು ಯಪ್ಪ, ರೋಡಿಗೆ ಬಿಡ್ತದ ಅದ್ರ ಮೇಲೆ ಹಾಕಿದಂಗೆ ತುಂಬಿಗೆ ಆಗಿಲ್ಲ, ಜಾಗಿಲ್ಲ, ಎಲ್ಲಿ ಹಾಕಮ್ಮ, ಅದನ್ನ ಖಾಲಿ ಮಾಡ್ರ ಅಂತ ಹೇಳ್ತೀವಿಲ್ಲ. ಅದರಂತೆ ಇದು ನಿವೃತ್ತಿಪರ ವಾಕ್ಯಗಳು. ಪಾಪಗಳನ್ನ ನಿವೃತ್ತಿ ಮಾಡಬೇಕಾದ್ರೆ ಈ ಅಂಗಗಳನ್ನ ಸಾಧಿಸಬೇಕಂತ ಅರ್ಥ. ಹೇಗೆಂದ್ರೆ ಇಲ್ಲಿ ಯುವತಿ ಕೇಳು 8, 6, 4, 2 ಅಂಗವ ಇವರೋಳ್ ಎಲ್ಲಗಳ ಅಭ್ಯಾಸಪ ಅವರುಗಳು ಅಧಮ ಮಧ್ಯಮ ಉತ್ತಮರು ಎನಿಸುವರು. ಅನುಗತಿ ಬಿಡಿದು ನಿಜ. ಮತ್ತಿದ್ರ ಭಾಗ ಮಾಡಿದ್ರು ಎಷ್ಟು ಚಂದ ಹೇಳ್ತಾರೆ ಶಾಸ್ತ್ರ ಅವರು. ಅವುಗಳ ಸ್ವರೂಪ ಹೇಗೆಂದ್ರೆ ಸ್ತ್ರೀಯಡೆ ಕೇಳು 8 ಅಂದ್ರೆ 8 ಅಂಗ ಯಮದಿಂದ ಸಮಾಧಿವರೆಗೂ. 6 ಮತ್ತು 4, 6 ಬೇರೆ ಮತ್ತು 4 ಬೇರೆ, ಮತ್ತೆ 2 ಈ ರೀತಿ ಅಂಗಗಳು. ಅಂಗಗಳಲ್ಲಿ ಎಲ್ಲ ಕಾಲದಲ್ಲಿ ಅಭ್ಯಾಸವನ್ನ ಮಾಡುವವರು ಅವರುಗಳ ಅನುಗತಿ ಬಿಡಿದು ಅಂದ್ರೆ ಅವರ ಕ್ರಮ ಬಿಡಿದು ಅಂದ್ರು. ಯಾರು ಕ್ರಮ ಹಿಡಿಬೇಕಾಗದ? ಅಧಮರು 8 ಮಾಡಬೇಕು. ಅಧಮ ಕನಿಷ್ಠ, ಮಧ್ಯಮನು ಉತ್ತಮನು, ಅತಿ ಮೇಲಾದ ಅವರೆಂದು ಹೇಳಿಸಿಕೊಳ್ಳುವರು. ಅದು ನಿಜ ಅಂದ್ರು. ಹೇಗೆಂದ್ರೆ ಯಮನಿಯಮ ಈ 2 ಅಂಗಗಳನ್ನು ಅಭ್ಯಾಸ ಮಾಡುವವರು ಕನಿಷ್ಠವರು, 2 ಮಾಡೋರು ಕನಿಷ್ಠ, 4 ಮಾಡೋರು ಮಧ್ಯಮ, 6 ಮಾಡೋರು ಉತ್ತಮ. ಈ ರೀತಿಯಾಗಿ
8 ಅಂಗಗಳನ್ನು ಯಾರು ಕ್ರಮವಿಡದು ಸಾಧನೆ ಮಾಡ್ಯಾರ ಅವರೇ ಉತ್ತಮರು. ಹಾಗಾಗಿ ಇಲ್ಲಿ ಈ 8 ಅಂಗಗಳನ್ನು ಅಭ್ಯಾಸ ಮಾಡುವವರು ಉತ್ತಮೋತ್ತಮರಂದ್ರು. 6 ಮಾಡೋರಿಗೆ ಉತ್ತಮ, 8 ಮಾಡೋರಿಗೆ ಉತ್ತಮೋತ್ತಮರಂದ್ರು. ನೋಡು ಅಂದ್ರೆ ಏನರ್ಥ? ಇಲ್ಲಿ 35 ಮಾರ್ಕ್ಸ್ ತಣ್ಣನ ಸಾಮಾನ್ಯ ಪಾಸ್ ಆಗ್ಯಾನ, 250 ಅಣ್ಣನ ಅದಕ್ಕಿಂತ ಸ್ವಲ್ಪ ಮುಂದೋಗ್ಯಾನ, ಯಾವನು 65-80 ತಗೊಂಡನ ಅವನು ಉತ್ತಮರೇ ಬಂದ, 90 ಮೇಲೆ ಬಂದ ಉತ್ತಮೋತ್ತಮ. ಹಿಂಗೆ ಅಧಿಕಾರಿಗಳ ಮೇಲೆ ನಿಶ್ಚಯ ಮಾಡಿದ್ದು. ಹಾಗಾಗಿ ಈ 8 ಸಗುಣ ಅಷ್ಟಾಂಗಗಳ ಹೆಸರನ್ನು ಹೇಳಿ ಆ 8 ಅಂಗಗಳನ್ನು ಯಾವರ ಪರವಾಗಿ ನಿವೃತ್ತಿ ಪರವಾಗಿ, ಏನು ನಿವೃತ್ತಿ ಆಗ್ಬೇಕಾಗ್ಯದ? ಅಜ್ಞಾನ ನಿವೃತ್ತಿ ಆಗ್ಬೇಕಾಗ್ಯದ. ಅಜ್ಞಾನವನ್ನು ನಿವೃತ್ತಿ ಮಾಡೋದಕ್ಕೋಸ್ಕರವಾಗಿ ಇವನು ಸಾಧನೆಗಳನ್ನು ಮಾಡಬೇಕು ಅಂತ ಭಾವನೆ ಇಟ್ಟುಕೊಂಡು ಸೂತ್ರದಲ್ಲಿ ಬೀಜವನ್ನು ಮಾಡಿದರು. ಈಗ ಮುಂದೆ ಹೇಳ್ತಾರೆ ನಾಮಕ್ರಮ ನಿರೂಪಣೆ. ಸೂತ್ರ 1ಕ್ಕೆ ಪದ 5ಕ್ಕೆ ಮಂಗಳ ಅಂದ್ರು. ಹೀಗ ಯಮ ದಶಗುಣವಿಲ್ಲದ ಅವನಿಗೆ ನಿಜ ಮುಕ್ತಿ ಸಮನಿಸದು ಅಬಲೆ ಕೇಳು ಇದು ಸತ್ಯ. ಇಲ್ಲೇ ಅವರು ಮಿಥ್ಯಾ ಸತ್ಯ ಹೊಡೆದಾಕಿದ್ರು. ಏ ಸ್ತ್ರೀಯಳೇ, ಕೇಳು ಅಂದ್ರೆ ಆಲಿಸು ಅಂದ್ರೆ ಕೇಳು ಅಂದ್ರೆ ಒಂದೇ. ಯಮ ದಶಗುಣ ಇಲ್ಲದವನಿಗೆ, ಈ ಯಮದಲ್ಲಿ 10 ಗುಣ ಮತ್ತೆ 10 ಅಂಗಗಳು, ಮುಂದ ನಿಯಮಂತವ ಅದರಲ್ಲಿ 10 ಗುಣ ಅವ. ಈಗ ಹೇಳ್ತಕ್ಕಂಥ ಯಮದ ದಶಗುಣ 10 ಅಂಗದಲ್ಲಿ ಹೇಳಲ್ಪಟ್ಟ ಈ ಗುಣಗಳು ಯಾರಲ್ಲಿ ಇಲ್ಲ ಅಂಥವರಿಗೆ ಸತ್ಯವಾದ ಮೋಕ್ಷವು ಪ್ರಾಪ್ತಿಯಾಗೋದು, ಘಟಿಸೋದು, ನಿಜ ಮುಕ್ತಿ ಘಟಿಸೋದು. ಯಾರಿಗಂದ್ರೆ ಈ ಹೇಳುವಂತ ಏನೇನು ಹೇಳ್ತೀವಿ ಮುಂದ ಅವು ಯಾರಲ್ಲಿ ಇಲ್ಲ ಅವರಿಗೆ ನಿಜವಾದ ಮೋಕ್ಷ ಘಟಿಸೋದು, ಪ್ರಾಪ್ತಿಯಾಗೋದು. ಹೇಗಂದ್ರೆ ಇವುಗಳಿಂದ ಏನು ಆಗ್ತದ ಅಂತ ಹೇಳಿದ್ರೆ, ಇವುಗಳೆಲ್ಲ ಸಾಧನೆ ಮಾಡಬೇಕಾಗಿದ್ರೆ ನಾವು ತಮೋಗುಣದಿಂದ ರಜೋಗುಣಕ್ಕೆ ಬರಬೇಕು, ರಜೋಗುಣವನ್ನು ದಾಟಿ ಸಾತ್ವಿಕ ಗುಣಕ್ಕೆ ಬರಬೇಕು. ಸತ್ವಗುಣದಲ್ಲಿ ಇವು ಬೆಳೆ ಬೆಳಿತಾವ. ಸೇಬು ಬೆಳಿತಾವ್ರಿ ಎಲ್ಲಿ ಅಂದ್ರೆ ಕಾಶ್ಮೀರ ಕಡೆ ಬೆಳಿತಾವ್ರಿ. ಶೇಂಗಾ ಎಲ್ಲಿ ಬೆಳಿತಾವ್ರಿ? ಈ ಬಾಚವಾರ ಹೊಸಳ್ಳಿ ಕಡೆ ಬೆಳಿತಾವ್ರಿ. ಮೆಕ್ಕೆಜೋಳ ಕಬ್ಬು ಎಲ್ಲಿ ಬೆಳಿತಾವ್ರಿ? ಖೇಮ್ಲಾಪುರಕ್ಕೆ ಬೆಳಿತಾವ್ರಿ. ಒಂದೊಂದು ಭೂಮಿಯಲ್ಲಿ ಒಂದೊಂದು ಬೆಳೆ ಬರ್ತಾವ. ಎಲ್ಲ ಕಡೆ ಬಿತ್ತಿ ನೋಡ್ರಿ ಬರಂಗಿಲ್ಲ. ಅದರಂಗ ಈ ಯಮ ದಶಗುಣ ಅನ್ನುವಂಥ ಲಕ್ಷಣ ಬರಬೇಕಾಗಿತ್ತು ಅಂದ್ರೆ ಸಾತ್ವಿಕ ಗುಣದಲ್ಲೇ ಇವು ಬೆಳಿತಾವ, ಸತ್ವಗುಣ. ಅದಕ್ಕೆ ಮಹಾತ್ಮರು ಅಂತಃಕರಣ ಶುದ್ಧಿ ಆಗಿತ್ತು ಅಂದ್ರೆ ಅಲ್ಲಿ ಸಾತ್ವಿಕ ಗುಣ ಇರ್ತದೆ. ಆರ ಅಂತಃಕರಣ ಶುದ್ಧ ಅದ ಅವ್ರು ಸಾತ್ವಿಕ ಗುಣದವರನ್ನು ತಿಳ್ಕೊಂಬಿಡದೆ. ನಿಮ್ಮಲ್ಲಿ ನಮ್ಮಲ್ಲಿ ನಾವು ತಿಳ್ಕೋಬೇಕು, ನಮ್ಮಲ್ಲಿ ಯಾವ ಗುಣ ಅದಪ್ಪ? ದುರ್ಗುಣ ಅದು, ಸದ್ಗುಣ ಅದು, ರಜಗುಣ ಅದು. ಆ ಗುಣ ಇತ್ತಂದ್ರೆ ಅವೇ ಬೆಳಿತಾವ ನಮ್ಮಲ್ಲಿ ಅಂತ ತಿಳ್ಕೋಬೇಕು. ಅದಕ್ಕೆ ಭೂಮಿ ಹೆಂಗದ ಅದೇ ಬೆಳೆ ಬರ್ತದ. ಹಾಗಾಗಿ ಆದ್ದರಿಂದ ಇದು ಸತ್ವಾತ್ ಸಂಜಾಯತೆ ಜ್ಞಾನಂ. ಜ್ಞಾನ ಅನ್ನುವಂಥದ್ದು ಬೆಳೆಬೇಕಾಗಿದ್ರೆ ಕಬ್ಬು ಅರಿಶಿಣ ಅಲ್ಲೇ ಹೋಗಿ ನೋಡ್ಬೇಕು, ಖೇಮ್ಲಾಪುರ ಕಡೆ. ಜ್ಞಾನ ಬೆಳಿಬೇಕಾಗಿದ್ದರೆ ಯಾರು ಸಾತ್ವಿಕ ಗುಣದ ಹೃದಯದವರಾರ ಅವರಲ್ಲೇ ನೋಡ್ಬೇಕು ಜ್ಞಾನ.
ನಾವು ಎಲ್ಲೆಲ್ಲೇ ಬಿಡೋದು, ಯಾರ್ಯಾರಲ್ಲೇ ಆ ಜ್ಞಾನವನ್ನು ಪರೀಕ್ಷೆ ಮಾಡಕೋತೀವಿ. ಎಲ್ಲಿ ಬೆಳೀತದೆ ಪರೀಕ್ಷೆ? ಅವ್ರ ಗುಣ ನೋಡೋಕೆ ಮೊದಲು ಶಾಸ್ತ್ರ ಕೇಳಿದ್ರು ಗುಣ ನೋಡ್ಕೋಬೇಕು. ಅವ್ರು ಯಾವ ಗುಣದಾಗಾರ, ದುರ್ಗುಣದಾಗಾರೋ, ಸದ್ಗುಣದಾಗಾರೋ, ರಜಗುಣದಾಗಾರೋ, ಆಯಾ ಗುಣದ ಮೇಲೆ ನಾವು ತಗೊಂಡ್ಬಿಡಾಯ್ತು. ಇವರಲ್ಲಿ ಇದು ಬೆಳೀತದ, ಇದು ಬೆಳೆಯಂಗಿಲ್ಲ ಅಂತ ತಿಳ್ಕೊಳ್ಳೋದು. ಅಲ್ಲಿ ಬೆಳೆ ಇಲ್ಲಲ್ಲಿ ಅಲ್ಲೇ ಹುಡ್ಕಕ್ಕೆ ಹೋಗಿ ನಮ್ಮ ಭಾಗದಾಗ ಕಬ್ಬು ಹುಡ್ಕಕ್ಕೆ ಹೋಗಿ ಸಿಗ್ತವೆ, ಸಿಗೋದಲ್ಲ. ಅಲ್ಲಿ ವಿಚಾರ ಮಾಡಕ್ಕೆ ಹೋಗ್ಬಾರ್ದು ಅಂತ ಅರ್ಥ ಅದು. ಅದೇ ಪ್ರಕಾರವಾಗಿ ಯಮದಶಗುಣದಿಂದ ಅಂತಃಕರಣ ಶುದ್ಧಿಯಾಗಿ ಏನಾಯ್ತು? ಅಂತಃಕರಣ ಶುದ್ಧಿ ಆಯಿತು, ಇನ್ನು ಮೋಕ್ಷ ಆಗಿಲ್ಲಲ್ಲಿ. ಇಲ್ಲೇ ಮೋಕ್ಷ ಹಂಗಿದ್ರೆ ಮೊದಲೇನು ವ್ಯರ್ಥ ಆತಿತ್ತು? ಮೋಕ್ಷಕ್ಕೆ ಸಾಧನ ಆಗ್ತದ, ಹೃದಯ ಸಾಧನ ಆಗ್ತದ. ತಿಳಿಲಿಲ್ಲಲ್ಲ ಇದು. ಯಾಕೆ ತಿಳಿಲಿಲ್ಲ ಅಂದ್ರೆ ಇದು ಇಲ್ಲ, ಅದಕ್ಕೆ ತಿಳಿದಿಲ್ಲ. ಇದು ಯಾವಾಗ ತಿಳಿತಿಲ್ಲ, ಮತ್ತೆ ನೀನು ಎಲ್ಲಿ ಓದ್ತಿದ್ದಿ? 1ನೇ ಸಂಧಿಯಿಂದ 4 ಸಂಧಿಯ ಪರ್ಯಂತ ಏನು ತಿಳಿದಿಲ್ಲ. ಇದು ಗುಣ ನಿನಗೆ ಪ್ರಾಪ್ತಿ ಆದರೆ 4ನೂ ತಿಳಿತದ, 3ನೇ ಸಂಧಿನೂ ತಿಳಿತದ, 2ನೇ ಸಂಧಿ 1ನೇ ಸಂಧಿ ಕೂಡ ತಿಳಿದು ಏನಾಗ್ತದಂದ್ರೆ ಅದೇ ನೆರೆ ಕೇಳು. ಅವ್ರು 4-5 ಮಾತು ಕೇಳಿದ್ರೆ ಮುಕ್ತ ಆಗಿಬಿಡ್ತೀನಿ. 4-5 ಸಾಕು. ಹಾಗಾಗಿ ತನು ಮನೋ ವಚನ ಕರ್ಮ ಈ ಕಾಯದಿಂದೆ ಓರ್ಮೆ ಜನರಿಗೆ ನೋವನ್ನು ಅಡರಿಸದೆ ವಿನಯದಿಂದ ಇರಲದು ತಾನೇ ಅಹಿಂಸೆಯೆಂದು ಎನಿಪದು ನೂಪುರಾಂಚಿತ ಪಾದೆ ಅಂದ್ರು. ಅಂದ್ರೆ ಆಕೆಯ ಪಾದವೇ ಪೈಜಣದಿಂದ, ಆ ಬಣ್ಣದಿಂದ ಕೂಡಿತ್ತಂತ ಪಾದಗಳು. ಒಬ್ಬವ್ರ ಪಾದ ನೋಡಿ ಹೆಂಗ ಬಂಗಾರ ಬಣ್ಣದ್ದಂಗಿರ್ತಾವ. ಹಾಗೆ ಇಲ್ಲಿ ತನು ಅಂದ್ರೆ ಶರೀರ, ಮನಸ್ಸು, ವಚನ ಅಂದ್ರೆ ವಾಣಿ. ಈ 3 ತ್ರಿಕರಣ ವ್ಯಾಪಾರದಿಂದ ಏನಾಗ್ತದಂದ್ರೆ ಪರರಿಗೆ ನೋವನ್ನು ಉಂಟು ಮಾಡದೆ, ಪರರಿಗೆ ನೋವು ಅಂದ್ರೆ ದುಃಖ ನೋಡ್ರಿ, ದುಃಖವನ್ನ ಕೊಡದೆ ಏನು ಮಾಡದ್ರಿ ಅಂದ್ರೆ ಶರೀರದಿಂದ ಆತನಿಗೆ ಏನಾದರೂ ನೋವನ್ನ ಮಾಡುವುದು, ವಾಣಿಯಿಂದ ನಿಷ್ಠುರ ಪರವಾದ ವಾಕ್ಯವನ್ನಾಡಿ ಮನಸ್ಸನ್ನು ನೋಯಿಸುವುದು, ಮತ್ತು ಮನಸ್ಸಿನಲ್ಲಿ ಅನಿಷ್ಟ ಚಿಂತೆ, ಪರರ ಚಿಂತೆ, ಅನಿಷ್ಟ ಚಿಂತನೆ. ಬೆಳಕದ ತಕ್ಷಣ ಅವನೆಲ್ಲೇನ ಓದೋನು ಆ ಕಡೆ ಹೋಗಲ್ಲಪ್ಪ, ವಾಪಸ್ ಬರೋದು ಬೇಡ ಅಂತ ಆಶೀರ್ವಾದ ಮಾಡ್ತಾರೆ ಕೆಲವು ಮಂದಿ. ನೀವು ಹೋದವರು ಸುರಕ್ಷಿತವಾಗಿ ಜಲ್ದಿ ವಾಪಸ್ ಬರ್ರಿ ಅಂತ ಅಂತಃಕರಣ ಮಿಡಿತಿರ್ಬೇಕು. ಯಾರನ್ನ ಹೇಳಕ್ ಬರ್ತಾರಿಲ್ಲ. ಮತ್ತೆ ಆ ಮನೆ ಬಾಜು ಬೇಕಿಲ್ದವ್ರಿಗೆ ಹೋಗಿ ಹೇಳಕ್ ಹೋಗ್ರಿ. ಆ ಕಡೆ ಬೇಸಾಯತಮ್ಮ ಹೋಗಿ ಅಂತಾರೆ, ಈ ಕಡೆ ಚಿಟಿಗೆ ಮುರಿತಾರೆ. ಆ ಓದೋದು ಪೀಡ ತಿರುಗಿ ಬರಬಾರ್ದು ನೋಡಂತ. ಅಂದ್ರೆ ಏನು ಅರ್ಥ ಏನಂತ, ಮನಸ್ಸಿನಲ್ಲಿ ಏನಾದ ಭಾವ, ಈ ಕೆಟ್ಟ ಗುಣ ಭಾವ ಇತ್ತು ಅಂದ್ರೆ ಏನಾಗ್ತದ? ಇಲ್ಲದೆ ಇದ್ರಂತ ಹೇಳಿದ್ರು ಅವರು. ಇವು ಇರಬಾರ್ದು. ಮನಸ್ಸಿನಿಂದ ಅನಿಷ್ಟ ಚಿಂತನ ರೂಪದಿಂದಲೂ ಅನ್ಯರಿಗೆ ದುಃಖವನ್ನು ಉಂಟು ಮಾಡುವುದೇ ತ್ರಿಕರಣಗಳಿಂದ ಪರರಿಗೆ, ಇವು 3ರಿಂದ ಪರರಿಗೆ ದುಃಖ ಕೊಡಬಾರದು ಅಂದ್ರು. ಇವು 3 ನೀನು ಯಾವತ್ತೂ ನಿನ್ನ ಶರೀರದಿಂದಾಗಲಿ, ಮನಸ್ಸಿನಿಂದಾಗಲಿ, ಮಾತಿನಿಂದಾಗಲಿ ದುಃಖ ಕೊಡುವುದನ್ನು ನೀ ಮಾಡಕ್ಕೆ ಹೋಗಬೇಡ. ಅವ್ರು ನನಗೆ ಮಾಡ್ತಾರಲ್ರಿ ಅಂದ್ರೆ ಅವ್ರು ಮಾಡಿದ್ರೆ ಮಾಡ್ಲಪ್ಪ, ನೀ ಮಾಡಕ್ಕೆ ಹೋಗ್ಬೇಡ ಅಂದ್ರು. ಯಾಕಂದ್ರೆ ಸಗುಣದ ಮಾತಾದ, ಬುದ್ಧಿಯ ಮಾತಾದ. ಯಾಕಂದ್ರೆ ತಿಳಿದವಲ್ತಲ್ಲ. ಯಾಕೆ ತಿಳಿದಿಲ್ಲ ಅಂದ್ರೆ ಒಳಗೆ ಇವೆಲ್ಲ ಆವ. ಈ ಕಸಗಳನ್ನ ಈಗ ನಾಶ ಮಾಡಬೇಕು ಅಂದ್ರೇನು? ದುರ್ಗುಣಗಳನ್ನು ನಾಶ ಮಾಡಬೇಕಾದ್ರೆ ಸದ್ಗುಣಗಳನ್ನೇ ನಾಶ ಮಾಡಕ್ಕೆ ಹೋಗಲ್ಲ.
ಅದಕ್ಕಾಗಿ ಇಲ್ಲಿ ಹೇಳ್ತಕ್ಕಂಥ ಮಾತು ಈ ರೀತಿ. ಇದಕ್ಕೆ ಅಹಿಂಸೆ ಎಂದು ಕರೆಯುತ್ತಾರೆ. ಈ ಸ್ಥಳದಲ್ಲಿ ಇದು ಅಹಿಂಸೆ. ಇವು ಮೂರಿದ್ರೆ ಏನಾಗ್ತದ? ಎಂತೊಲೆವನು ಅದೊಂದು ಪದ್ಯವನ್ನ ಶರೀರದಿಂದ ಮಾಡಿದ್ರೆ ಏನಾಗ್ತದ? ಯಾವ ಜನ್ಮ ಬರ್ತದ? ವಾಣಿಯಿಂದ ಮಾಡಿದ್ರೆ ಏನು ಬರ್ತದ? ಯಾವ ಜನ್ಮ ಬರ್ತದ? ಮನಸ್ಸಿನಿಂದ ಮಾಡಿದರೆ ಯಾವ ಜನ್ಮ ಬರ್ತದ? ಅವೆಲ್ಲವನ್ನು ಚಂದ ಹೇಳ್ಯಾರ ಕೈಯೊಲ್ಲ ಪದ್ಧತಿಯಲ್ಲಿ. ಅದೊಂದು ತಿಳ್ಕೊಂಬಿಟ್ರೆ ಸಾಕು, ಇವೆಲ್ಲ ತಿಳಿದಂಗೆ. ಹಾಗಾಗಿ ಇಲ್ಲಿ ಜೀವನು ಮೊದಲೇದು ಇಲ್ಲಿ ಯಮದ ದಶಗುಣದಲ್ಲಿ ಮೊದಲೇದು ಅಹಿಂಸೆ. ಇದು ಎರಡನೇದ್ದು ಹೇಳ್ತಾರೆ ಅವರು ಸತ್ಯ. ಸತ್ಯ ಅಂದ್ರೆ ಏನು? ಇದು ಪರಮಾರ್ಥ, ಇಂತೆ ಇದು ಧರ್ಮ, ಇದು ಸೇವೆವಿದು ಪರಹಿತ, ಇದು ಸಮುಚಿತ, ಇದು ನೀತಿಮತ ಎನ್ನಲು ಅಖಿಳ ಆತ್ಮನೋಳು ನುಡಿಯುವುದು ಸತ್ಯವೆನಿಪದು ಅಂಗನೆ ಕೇಳು. ಇದು ಸತ್ಯ, ಅಹಿಂಸೆ. ಎರಡನೇದು ಸತ್ಯ. ಸತ್ಯ ಅಂದ್ರೆ ಏನು? ಮೊದಲು ಹೇಳಿದ ಲಕ್ಷಣದಿಂದ ಯಾವ ಸತ್ಯ ಅಂದ್ರೇನು? ಧರ್ಮ. ಇಲ್ಲಿ ಸತ್ಯ ಅಂದ್ರೆ ಧರ್ಮ, ಮತ್ತೆ ಸತ್ಯ ಅಂತ ಅಲ್ಲಿ ಹೇಳಿದ್ದು ಅದು ಬ್ರಹ್ಮ ಸತ್ಯ, ಜಗನ್ಮಿಥ್ಯ. ಇಲ್ಲಿ ಈ ಮೂರು ಶರೀರದಿಂದ, ವಾಣಿಯಿಂದ ಮತ್ತು ಮನಸ್ಸಿನಿಂದ ದುರ್ಗುಣ ಇಲ್ಲದೆ ಯಾರಿಗೂ ಕೂಡ ಇಲ್ಲಿ ಧರ್ಮಸಮ್ಮತವಾಗಿ ಏನು ಇದೆಯೋ ಅದನ್ನ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾದ ನೋಡ್ರಿ. ಸತ್ಯ ಧರ್ಮವನ್ನು ಸ್ವೀಕಾರ ಮಾಡಬೇಕು ನಾವು. ಅದಕ್ಕೆ ಇಲ್ಲಿ ಮಹಾತ್ಮರು ಇದು ಯಾವ ಮಾತು ಕೂಡಿಕೊಂಡಿರುವುದು ಅದು ಸತ್ಯವೆನಿಸುವುದು, ಇಲ್ಲದಿದ್ದರೆ ಅದು ಸತ್ಯವಿದ್ದಾಗಲೂ ಅಸತ್ಯವೆಂದು ಹೇಳ್ತದ. ಸತ್ಯ ಇಲ್ಲಂದ್ರೂ ಕೂಡ ಅಸತ್ಯ ಅಂತ ಹೇಳ್ತದ. ಅದು ಸಮ್ಮತವಾಗಿರ್ಬೇಕು, ಧರ್ಮಸಮ್ಮತವಾಗಿರ್ಬೇಕು. ನಿನಗೆ ಸಮ್ಮತ ಆಯ್ತು, ಇಲ್ಲಪ್ಪ ನಮ್ಮ ಮಗ ಮಾಡಿದ್ದೆ ಸತ್ಯ ಅಂತ ನಿನಗನ್ಸಿರ್ಬೇಕು. ಅಲ್ಲ, ಧರ್ಮ ನೀತಿ ಒಪ್ಪಬೇಕಲ್ಲ. ಹಾಗಾಗಿ ವಾಣಿಯು ಸತ್ಯವಿದ್ದರೂ ಧರ್ಮವಾಗದೇ ಇದ್ದರೆ, ಮಾತೇನು ಹೇಳಿ ಸತ್ಯ ಅದ, ಆ ಧರ್ಮಕ್ಕೆ ವಿರೋಧ ಅದ. ಆದರೆ ಅಥವಾ ಪರಹಿತ ಸೇವೆ ಸಮಯಕ್ಕೆ ಯೋಗ್ಯವಾಗದೇ ಇದ್ದರೆ ಅದು ಸತ್ಯವೆಂದು ಹೇಳಿಸಿಕೊಳ್ಳಲಾರದು. ನೀ ಮಾಡಿದ್ದು ಸಮ್ಮತವಾಗಿ ಅದಕ್ಕೆ ಪರರಿಗೆ ಹಿತ ಆಗ್ಬೇಕದು. ಅದಕ್ಕೆ ಹೇಳ್ತಾರಲ್ಲ, ಅದೊಂದು ಮಾತು ವಾಣಿಯಲ್ಲಿಟ್ರು, 100 ಸುಳ್ಳು ಹೇಳಿ ಒಂದು ಮದುವೆ ಮಾಡೋದು, ಅದು ಹಿತವಾದದ್ದಿಲ್ಲ. ಅದರಿಂದ ಯಾರಿಗೇನು ಕಷ್ಟ ಇಲ್ಲ ಅಂತ. ಹೌದು. ಹಾಗಾಗಿ ಅದರಿಂದ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಂ ಹಿತಂ ಚೇತ. ಅಂದ್ರೆ ಎರಡನೇವರಿಗೆ ಯಾವಾಗಲೂ ದುಃಖವನ್ನು ಉಂಟು ಮಾಡುವುದಾಗಿಯೂ ಪ್ರಿಯವಾಗಿಯೂ ಮಿತವಾಗಿಯೂ ಇದ್ದರೆ ಇದಕ್ಕೆ ಸತ್ಯವಂತ ಹೇಳ್ತಾರೆ. ಹಿಂದೆಲ್ಲ ಸಾಕಷ್ಟು ಕೇಳಿರಿ, ಅಲ್ಲಿ ಹೇಳಿದ್ದನ್ನು ಗಟ್ಟಿಯಾಗಿಡ್ರಿ. ಹೀಗೆ ಪದ್ಯದಲ್ಲಿ ಹೇಳಲ್ಪಟ್ಟ ಸರ್ವ ಲಕ್ಷಣಗಳು ಕೂಡಿಕೊಂಡಿರುವ ವಾಣಿಯೇ ಸತ್ಯವೆಂದು ಹೇಳಿಸಿಕೊಳ್ಳಲ್ಪಡುವುದು ಎಂದು ನೀನು ತಿಳಿ ಅಂದ್ರು. ಅದು ಸರ್ವಲಕ್ಷಣ ಬಿಟ್ಟಿಲ್ಲ ನೋಡ ಸೂತ್ರದಾಗ. ದಾರ ಬಿಟ್ರೆ ಪಟ ಹೋಗೇ ಬಿಡ್ತದ. ಅಲ್ಲಿ ಸೂತ್ರ ಹಂಗೆ ಪೇಟೆ ಬಾರಿಸ್ತಿರ್ತಾರ, ನುಡಿಸ್ತಿರ್ತಾರ, ಹಂಗೆ ಇದು ಬಾತಿ ಆಗ್ತಿರ್ತದ. ಆ ಸ್ವರ ಬಂದಾಗ ಅದ್ರ ಜೊತೆಗೂಡಿ ಹೋಗ್ಬೇಕು. ಒಂದೊಂದು ಶಬ್ದಕ್ಕೆ ಇದು ಬಾರಿಸೋದ ಬಿಟ್ಟು ಅದು ಬಡದ್ರೆ ಏನು ನುಡಿತದೆ ಏನದು. ಅದರಂಗೆ ಶಾಸ್ತ್ರ ಸೂತ್ರ ಹಿಡ್ಕೊಂಡ ಬರ್ತಾವ. ಸಗುಣ ಅಂದಲ್ಲಿ ಸಗುಣ ಹೇಳ್ಬೇಕಷ್ಟೆ. ಹಾಗಾಗಿ
ಮತ್ತೆ ಮೂರನೇದು ಅಸ್ತಯೇ ಅಂತ ಹೇಳೋದ್ರಿಂದ ಇಲ್ಲಿ ತನಗೆ ಇನಿತು ಆಪತ್ತು ಜನಿಸಿದೊಡೆ ಏನು ಅಲ್ಲಿ ತನು ಮನೋ ವಚನದೊಳು ಅನ್ಯರ ಧನದ ಆಸೆ ದೂರದ ಇರಲು ತಾನು ಅಸ್ತೆಯೇ ಎನಿಪದು ಗುಣಮಣಿ ಭೂಷಣಿ. ಇವು ಆಟನ ಬಿಡ್ತಾವ ಬಂಡಿವು. ಪದ್ಯ ವಿಚಾರ ಮಾಡ ನಮ್ಮ ಬಂಡಿನೇ ಬಿಡ್ತಾವ. ನಮ್ಮ ಬಂಡಿ ಇಲ್ಲಿ ವಾಟ ಬಿಡ್ತಾವ ಗೊತ್ತಾಗಲ್ಲ. ಮಂದಿ ಬಂಡಿ ವಿಚಾರ ಮಾಡ್ಬೋದು. ಹಾಗೆ ಕಡೆಗೆ ಇಲ್ಲದ ಬಂಡಿ ಹೊಡೆಗಡೆ ಕೆಡುವುದೇ ಮಾಂಬುದೇ ಕಡೆಗೇಲು ಬಂಡಿಗೆ ಆಧಾರ ಮುಡ ಶರಣರ ನುಡಿಗಡನವೇ ಕಡೆಗೇಲು ಕಾಣ ರಾಮನಾಥ. ಇವು ಹಾಕ್ಯವಕ್ಕೆ ಮೊದಲು ಇವು ಬಿಳೋಕ್ ಬಂದವಸ್ತು ಬಿದ್ದರೆ ಲಕ್ಷರಂಗ್ ಬಂಡಿ ಎಲ್ಲೇ ನೋಡಿನಿ. ಇಲ್ಲಿ ಏನ್ ಹೇಳ್ತಾರ, ತನಗೆ ಅಂದ್ರು ಎನಿತು ಆಪತ್ತು, ಎಷ್ಟೇ ದುಃಖಕರವಾದಂಥ ಸಮಯ ಬರಲಿ, ಶರೀರಕ್ಕೆ ಒಂದೊಂದ್ಸಲ ಎಷ್ಟು ಎಂತೆಂಥ ರೋಗಗಳು ಬರ್ತಾವಿಲ್ಲ. ಅಂತ ರೋಗ ಬಂದಾಗ ಏನು ಬೇಕು? ಅವಾಗ ರೋಗ ಬಂದಾಗ ಔಷಧ ಬೇಕು. ಔಷಧ ಬೇಕಾದ್ರೆ ಏನು ಬೇಕು? ದುಡ್ಡು ಬೇಕು. ಒಂದಕ್ಕೊಂದು ಸಂಬಂಧ. ಅಂತ ಸಮಯದಲ್ಲಿ ಎಷ್ಟೇ ಸಂಕಟ ಹುಟ್ಟಿದರೂ ಕೂಡ ಅಂಥ ಕಾಲದಲ್ಲಿ ಶರೀರದಿಂದ, ಮನಸ್ಸಿನಿಂದ, ಮಾತಿನಿಂದ ಎರಡನೆಯವರ ದ್ರವ್ಯದ ಇಚ್ಛೆಯನ್ನು ಮಾಡಬಾರದು. ತಂದಲ್ಲ, ಎರಡನೆಯವರ ದ್ರವ್ಯದ ಇಚ್ಛೆ ಅಂದ್ರೆ ಆವಾಗ ಶರೀರಕ್ಕೆ ರೋಗ ಬರ್ತಾ, ಬಡತನದ ಸಾಲದ ಕಾಟ ಆಗ್ತದ. ಮತ್ತೆ ಬಂಧು ಬಳಗದವರು ಆಡಿಕೊಂತಾರ, ಮಿತ್ರರು ಅಪಮಾನ ಮಾಡ್ತಾರಿಲ್ಲ. ಇವೆಲ್ಲ ನಡೆಯುವ ಜಗತ್ತಿನಲ್ಲಿ. ಸತ್ಯ ಹರಿಶ್ಚಂದ್ರನಿಗೆ ಎಷ್ಟಾಗ್ಯದ ನಮ್ದೇನ್ ಲೆಕ್ಕ. ಇವು ಎಲ್ಲ ಆಪತ್ತುಗಳಿಂದ ಕೂಡಿದಂಥ ಸಮಯದಲ್ಲಿ ಕೂಡ ತ್ರಿಕರಣ ಮೂಲಕ ಅನ್ಯರೊಂದಿಗೆ ಬೇರೆಯವರಿಗೆ ಅವರೊಂದು ತೃಣವನ್ನು ಕೂಡ ಹಿಡಿಯದಿರಲು ಅದು ಅಷ್ಟೇ ಎನಿಸುವುದು. ತೃಣ ಹುಲ್ಲು ಕಡ್ಡಿನಷ್ಟು ಕೂಡ ಅನ್ಯರ ಧನದ ಆಸೆಯನ್ನು ಮಾಡಬಾರದು. ಅದಕ್ಕೆ ಮಹಾತ್ಮರು ಸಾಮಾನ್ಯರಿಗೆ ಇದು ಸಾಧ್ಯವೇ? ಹೇಳೇನಿ ತಮ್ಮ, ನೀನು ತಿಳಿಯವಲ್ ತಂದಿ ತಿಳಿಯಂಗೆ ಹೇಳ್ತನಂತನಿ. ಸಾಮಾನ್ಯರಿಗೆ ಇದು ಸಾಧ್ಯವೇ? ಅದು ವೇಸೋಯಪ್ಪ, ಇದು ಬ್ಯಾಡ ಅನಿಸ್ತದ. ಅದು ವೇಸೋ, ಇದು ಬ್ಯಾಡ ಅನಿಸ್ತದಲ್ರಿ. ಹಾಗಾಗಿ ಪೂರ್ವ ಜನ್ಮದಲ್ಲಿ ಏನ್ ಮಾಡ್ಕೋಬೇಕು? ಅವಾಗ ಇದನ್ನ ತೃಣ ಸಮಾನ ಆಸ್ತಿ ಅಂತ ಗುಣ ಸಂಪಾದನೆ ಆಗ್ಬೇಕಾದ್ರೆ ಪೂರ್ವ ಜನ್ಮದಲ್ಲಿ ಮಾಡಿದ ಅಧರ್ಮದಿಂದ ನನಗೆ ಬಡತನ ಬಂದದ. ಪೂರ್ವ ಜನ್ಮದ ಮಾಡಿದ ಕರ್ಮಗಳಿಂದ ನನಗೆ ರೋಗ ಬಂದದ. ಕರ್ಮದೇನು ಸರಿ ಅದ, ಎಲ್ಲವೂ ಕರ್ಮದಿಂದ ಬಂದವ ಅಂದಾಗ ಅದನ್ನ ನಾನು ಕಳ್ಕೋಬೇಕು ಅಂದ್ರೆ ನೀನು ಉಪಭೋಗಿಸೇ ಕಳಿಬೇಕಾದ. ನೀನು ಅನುಭವಿಸಿ ಕಳ್ಕೊ. ಅದನ್ನ ಅನ್ಯರ ಮೇಲೆ ಹಾಕಿ ಕಳ್ಕಕ್ ಹೋಗ್ಬೇಡ. ಮತ್ತೆ ಗಂಟು ಬಡ್ಡಿ ಜಮಾತಾವ. ಇಲ್ಲಿನಾಗಿ ಉಳ್ಕೊಳ್ಳೋದು ಅನ್ನಂಗಿಲ್ಲ. ಯಾರನ್ನ ಸಾಲ ಕೊಟ್ಟಿರ್ತಾರೆ, ಮತ್ತೆ ಆಮೇಲೆ ಅರ್ಜೆಂಟ್ ಅಂತ ಬಂದು ತಗೊಂಡದೆ ಹಳೇದ ಕೊಟ್ಟಿಲ್ಲ, ಈಗ ಹಂಗೆ ಕೊಡಕತ್ತಂತಾರೆ. ಅಂದ್ರೆ ಇಲ್ಲಪ್ಪ ಅನಿವಾರ್ಯ ಏನೇನು ಮಾಡಿ ಕೊಟ್ರೆ ಅದು ಇದು ಕೂಡಿ ದೊಡ್ಡದಾಗ್ತದೋ ಸಣ್ಣದಾಗ್ತದೋ, ಸಾಮಾನ್ಯ ಶೈಲಿಯಲ್ಲಿ ನಾ ಹೇಳೋದು. ಅದಕ್ಕೆ ಈ ಮೋಕ್ಷದ ಅಪೇಕ್ಷೆ ನಿಜ ಬಂದು ಮುಕ್ತಿಯನ್ನು ಪಡಿಬೇಕಾಗಿತ್ತು ಅಂದ್ರೆ ಅದು ಪ್ರಾಪ್ತಿ ಮಾಡಿಕೊಳ್ಬೇಕಾದ್ರೆ ಇವು ಸಂಜನಿಸದಿಲ್ಲವನಿಗೆ, ಯಾರಿಗೆ ಆಗೋದಿಲ್ಲ ಅವನಿಗೆ ನಿಜ ಮುಕ್ತಿ ಘಟಿಸವು. ಅದಕ್ಕಾಗಿ ವರ್ತಮಾನ ಕಾಲದಲ್ಲಿ ಮತ್ತೆ ಅದನ್ನು ಮುಂದುವರಿಸಿದ್ರೆ, ಹಿಂದಿಂದ ತಿಳಿಸೋದು ಬಿಟ್ಟು ಮತ್ತೆ ಮುಂದೆ ಸಾಧನೆ ಮಾಡ್ಕೊಂತವ್ರೆ ಅದು ಬೆಳವಣಿಗೆ ಆಗ್ತದೋ ಕಡಿಮೆ ಆಗ್ತದೋ?
ಹಾಗಾಗಿ ಮುಂದೆಯೂ ಕೂಡ ಹಿಂದಿನಕ್ಕಿಂತ ಹೆಚ್ಚಿನ ದುಃಖವನ್ನು ಅನುಭವಿಸಬೇಕಾಗ್ತದ. ಆ ಕಾರಣದಿಂದ ಇಲ್ಲಿ ಏನು ಮಾಡು ಅಂದರೆ, ನೀ ಮಾಡುವಂಥ ಅನ್ಯರ ಧನದ ಆಸೆಯನ್ನು ಅದು ಯಾವುದೇ ರೀತಿಯಿಂದ ಕದಿಬೇಕು, ಯಾವುದೇ ರೀತಿಯಿಂದ ಅವರಿಗೆ ಮೋಸವನ್ನು ಮಾಡಿ ತಗೋಬೇಕು, ಇವೆಲ್ಲ ಇದ್ರೆ ಏನಾಗ್ತದಂದ್ರೆ ಅದನ್ನು ಬಿಟ್ಟು ನೀನು ಒಳ್ಳೆಯ ಶ್ರೇಯಸ್ಸನ್ನು ಪಡಿ ಎನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಬಂದರು. ಇಲ್ಲಿಗೆ 3 ನುಡಿ ಆಯಿತು. ನಾಳೆ ದಿನ ಈ 3 ಅಂಗಗಳನ್ನು ಹೇಳಿ ಯಮದಲ್ಲೇ 3 ಇನ್ನು 7 ಇವು 3 ನಮ್ಮನ್ನು ಕಿತ್ತಿ ಹೋಳು ಮಾಡ್ತಾವಂತ ಅನಿಸ್ತದ ನಮ್ಮನ್ನು ನೋಡ್ಕೊಂಡ್ರೆ. ಇನ್ನು 7 ಇನ್ನ ಸಪ್ತಪಾಂಡಿಗೆ ಇನ್ನ ದೂರ ಆಗಲ ಬಂತೀವಿ, ಕಾಶಿ ಅಂತೀವಿ ನಾವು. ಯಾರಿಗೆ ಬಂದಿಲ್ಲ ಅದು ಬರುವಂತ ಮಾಡಿಕೊಳ್ಳಿರಿ, ಬಂದವರಿಗಂತೂ ಹೇಳುವ ಪ್ರಶ್ನೆ ಇಲ್ಲ ಅಂತ ಮಾತನ್ನು ಹೇಳಿ ಇವತ್ತಿನ ವಾಕ್ ಪುಷ್ಪವನ್ನ ಗುರುಪಾದಕ್ಕೆ ಸಮರ್ಪಿಸಿ ಮಂಗಲವನ್ನ ಹೇಳೋಣ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವಸೂರಾಡಿರೆ, 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 ಹೂವಸೂರಾಡಿರೆ ಹುಟ್ಟಿದ ಕ್ಷಣ ಬಂದು, ಹೂವಸೂರಾಡಿರೆ ಹುಟ್ಟಿದ ಕ್ಷಣ ಬಂದು, ದೇವರೆಂದೆನಿಸಿದ ಜೀವನ್ಮುಕ್ತನ ಮ್ಯಾಲ ಹೂವಸೂರಾಡಿರೆ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವಸೂರಾಡಿರೆ, ಒಳವರಗೆನ್ನದೆ ಒಳೆವ ಚಿಜ್ಯೋತಿಗೆ, ಎನ್ನದೆ ಒಳೆವ ಚಿಜ್ಯೋತಿಗೆ, ಬೆಳಗೋ ಪ್ರಕಾಶನ ತಿಳಿದ ಮೈಮನ ಮ್ಯಾಲ ಹೂವಸೂರಾಡಿರೆ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವಸೂರಾಡಿರೆ, ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣ ಅತೀತಗೆ, ಷಟ್ಸ್ಥಳ ಬ್ರಹ್ಮಗೆ ಷಡ್ವರ್ಣಾತೀತಗೆ, ನುಡಿಯೋ ಪಂಚಾಕ್ಷರಿ ದೃಢ ಭಕ್ತಿ ಗುರುವಿನ ಮ್ಯಾಲ ಹೂವಸೂರಾಡಿರೆ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವಸೂರಾಡಿರೆ, ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ, ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ, ಚೆನ್ನಾಗಿ ಬೆಳಗಿರೆ ಚಿನ್ಮಯ ಶಿವನಂದರ ಮ್ಯಾಲ ಹೂವಸೂರಾಡಿರೆ, ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವಸೂರಾಡಿರೆ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ಪಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ